ಇದರಿಂದ ನಾವು ಎಲ್ಲ ಕಡೆ ನಮ್ಮದೇ ಅಂಗಡಿಗಳು ಮಾಡೋಕ್ಕಾಗಲ್ಲ, ಫ್ರಾಂಚೈಸ್ ಕೊಡುವಂಥ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆ ಅವಕಾಶ ಇದು. ಹಾಗಾದ್ರೆ ಈ ರೈಸ್ನ ಯೂಸ್ ಮಾಡಿದ್ರೆ ಇನ್ಸುಲಿನ್ ಟ್ಯಾಬ್ಲೆಟ್ನ ಕಂಟ್ರೋಲ್ ಮಾಡ್ಬೋದು. ಶುಗರ್ ಇರೋರು ಯೂಸ್ ಮಾಡ್ಬೋದು ಈ ಅಕ್ಕಿ, ಶುಗರ್ ಇಲ್ಲದವರು ಯೂಸ್ ಮಾಡ್ಕೋಬೋದು ಮನೆಯಲ್ಲಿ. ಅಂದರೆ ಒಂದು ಶಾಪ್ ಕೊಟ್ಟ ಮೇಲೆ ಇನ್ನೊಂದು ಶಾಪ್ ಕೊಡಲ್ಲ, ಒಂದು 40 ಪಾಯಿಂಟು ಬಿಸ್ನೆಸ್ ಅವಕಾಶನೂ ಇದೆ. ಮೇಡಮ್ ಈ ರೈಸ್ನ ತಿಂದು ಎಷ್ಟು ದಿನದಲ್ಲಿ ಕಂಟ್ರೋಲ್ ಆಗುತ್ತೆ ಮೇಡಮ್ ಶುಗರ್? ಸೊ ಕೆಲವೊಬ್ಬರಿಗೆ ನಮ್ಮ ಪೇಷಂಟ್ ನಾವು ನೋಡಿದ ಹಾಗೆ ಕೆಲವೊಬ್ಬರಿಗೆ ತಿಂದು 2 ಟೈಮ್ ಊಟ ಮಾಡಿದಾಗಲೇ ಕಮ್ಮಿ ಆಗುತ್ತೆ, ಕೆಲವೊಬ್ಬರಿಗೆ 2-3 ದಿನ ಟೈಮ್ ತಗೊಳುತ್ತೆ. ಯಾವಾಗ ನೆಲ್ಲ ಸ್ಟಾರ್ಟ್ ಮಾಡ್ತಾರೆ ಆವಾಗ ಶುಗರ್ ಚೆಕ್ ಮಾಡ್ಕೊಳೋದು ಒಳ್ಳೇದು. ಅದರಿಂದ ಏನು ಇಂಪ್ರೂವ್ಮೆಂಟ್ ಇದೆ ಅಂತ ನಾವು ಚೆಕ್ ಮಾಡಿದಾಗ ಅದ್ರ ವ್ಯತ್ಯಾಸನೂ ಗೊತ್ತಾಗುತ್ತೆ. ಶುಗರ್ ಕಮ್ಮಿ ಆದಾಗ ನೀವು ತಗೊಂಡ್ತಾರ ಮೆಡಿಸಿನ್ ಕೂಡ ಕಮ್ಮಿ ಮಾಡಬೇಕಾಗತ್ತೆ. ಯಾರಾದರೂ ಫ್ರಾಂಚೈಸಿ ತಗೊಳ್ಳೋದಿದ್ರೆ ಧಾರಾಳವಾಗಿ ತಗೋಬಹುದು. ಕರ್ನಾಟಕದಲ್ಲಿ ನಾವು ಡಿಸ್ಟಿಕ್ ಲೆವೆಲಲ್ಲಿ ಕೊಡ್ತಾ ಇದ್ದೀವಿ, ಡಿಸ್ಟಿಕ್ಕಲ್ಲಿ ಒಬ್ಬರಿಗೆ ಕೊಡ್ತಾ ಇದ್ದೀವಿ. ಯಾಕೆ ಈ ಬಳಕೆ ಮಾಡಿ ಯೂಸ್ ಮಾಡಿ ಅವರ ರಿಸಲ್ಟ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ರಿಸಲ್ಟ್ ಚೆನ್ನಾಗಿದ್ರೆ ಬಿಸ್ನೆಸ್ ಅಂತೂ ಆಟೋಮೆಟಿಕ್ ಆಗುತ್ತೆ. ಹಾಗೆ ಡಯಾಬಿಟಿಕ್ ವರ್ಲ್ಡ್ ಆಗಿರೋದು ಕನ್ಸಿಡರೇಷನ್ ಮಾಡಿಕೊಂಡು ನಾವು ಹಿಟ್ಟನ್ನ ರೆಡಿ ಮಾಡಿರೋದು. ಅಕ್ಕಿ ಇವತ್ತು ಸ್ಟಾರ್ಟ್ ಮಾಡಿರ್ತಾರೆ ಊಟ ಮಾಡೋಕ್ಕೆ, 3 ದಿವಸದ ಒಳಗಡೆ ಅವರು ಪುನಃ ಅವರ ರಿಪೋರ್ಟ್ ತೆಗೆದ್ರೆ ಅವರಿಗೆ ಲೋ ಆಗಿರೋದು ಗೊತ್ತಾಗಿರುತ್ತೆ. ಅಂದರೆ ಎಷ್ಟು ಈಗ ಆಫ್ಟರ್ 200+ ಆಗಿರ್ಬೋದು, 300+ ಇರ್ಬೋದು, ಅದಕ್ಕಿಂತ ಈ ಅಕ್ಕಿ ಊಟ ಮಾಡಿದಾಗ ಕಡಿಮೆ ಬಂದಿರೋದು ಅವ್ರಿಗೆ ಗಮನಕ್ಕೆ ಬಂದಿರುತ್ತೆ. ಇದು ರಿಸಲ್ಟ್ ಯಾವ ರೀತಿ ಇದೆ ಮೇಡಮ್ ಚಪಾತಿ? ಸೊ ಇದು ರಿಸಲ್ಟ್ ನಿಮ್ಗೆ ವಿತಿನ್ 1 ಮೀಲಲ್ಲೇ ಗೊತ್ತಾಗುತ್ತೆ. ರಿಸಲ್ಟ್ ಕೂಡ ಅಂದರೆ ಇನ್ಸುಲಿನ್ ತಗೊಳ್ಳೋಂಥ ವ್ಯಕ್ತಿಗಳಿಗೆ ಕೂಡ ನಾವು ಫ್ರೀ ಸ್ಯಾಂಪಲ್ ಕೊಟ್ಟಿದ್ದೀವಿ, ಅವರ ರಿಸಲ್ಟು ಕೂಡ ಬಂತು, ಚೆನ್ನಾಗಿ ಬಂತು. ಅದೇ ಟೈಮಲ್ಲಿ ನಮಗೆ ನಮ್ಮದೇ ಬ್ರ್ಯಾಂಡ್ ಮಾಡ್ಕೊಳ್ಳೋಣ ಅಂತ ಪ್ಲಾನಿಂಗ್ ಮಾಡಿದ್ವಿ. ನಾನು ಮಂಜು ಸರ್ ಸೇರಿಕೊಂಡು ಇಮಿಡಿಯೇಟ್ ಆಗಿ ನಮ್ಮದು ಐಶ್ವರ್ದಿನಿ ಫುಡ್ ಟ್ರೇಡರ್ ಅಂತ ನಾವು ರಿಜಿಸ್ಟರ್ ಮಾಡ್ಕೊಂಡ್ವಿ. ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಯಾರು ಬೇಕಾದ್ರೂ ಮಾಡ್ಕೋಬೋದು. ಈಗ ಯಾರೋ ಇದನ್ನು ತಗೊಂಡು ಹೋಗಿರ್ತಾರೆ, ಅವರ ಮನೆಯಲ್ಲಿ ಶುಗರ್ ಇರೋರು ಯೂಸ್ ಮಾಡಿರ್ತಾರೆ, ಅವ್ರು ಕಡಿಮೆ ಆದ ಕೂಡಲೇ ಅವರು 10 ಜನಕ್ಕೆ ಅವರೇ ಕರ್ಕೊಂಡ್ಬರ್ತಾರೆ. ನಾವು ನಾರ್ಮಲ್ ಆಗಿ ಬಿಸ್ನೆಸ್ ಮಾಡೋರಿಗೆ ಏನು ಹೇಳ್ತೀವಿ ಅಂದರೆ ಅವಕಾಶ ಒನ್ ಟೈಮ್ ಬರುವಂಥದ್ದು. ಇದೀಗ ನಮ್ಮ ಕರ್ನಾಟಕದಲ್ಲಿ ಬೇರೆ ಯಾವುದೇ ಮಾರ್ಕೆಟಲ್ಲಿ ಇನ್ನೂ ಮುಂಚೆನೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಫಸ್ಟ್ ಬಂದವರಿಗೆ ಬೇಗ ಅವಕಾಶ ಅಂತ ಹೇಳ್ತೀವಿ. ಫಸ್ಟ್ ಬಂದವರು 1 kg 5 kg ತೊಗೊಂಡು ಹೋಗ್ತಾರೆ, ಅವರು ನೆಕ್ಸ್ಟ್ ಹೋಗೋದು 26 kg. ಹಂಗಾದ್ರೆ ಈ ರೈಸ್ನ ತಿನ್ನೋದ್ರೆ ಶುಗರ್ ಕಂಟ್ರೋಲ್ ಆಗಿ 100%. ಶುಗರ್ ಅಂದರೆ ಡಯಾಬಿಟಿಕ್ ಪೇಷಂಟ್ಗಳು ಜಾಸ್ತಿ ಆಗ್ತಾನೆ ಇದ್ದಾರೆ, ಪ್ರತಿ ದಿವಸನೂ ಜಾಸ್ತಿ ಆಗ್ತಾ ಇರುವ ಕಾರಣ ಈ ಅಕ್ಕಿ ಯೂಸ್ ಮಾಡೋದ್ರಿಂದ ಅವರಿಗೆ ಕಡಿಮೆ ಆಗೋದು ಗೊತ್ತಾಗುತ್ತೆ. ಆವಾಗ ಪ್ರತಿಯೊಬ್ಬರ ಮನೆಯಲ್ಲಿ ಈ ಅಕ್ಕಿ ಬಳಕೆ ಆಗೋದ್ರಿಂದ ಬಿಸ್ನೆಸ್ ಬೂಮ್ ಆಗುತ್ತೆ. ಇದು ಬರೀ ನೀವು ವೈಟ್ ರೈಸ್ ಅಂತ ಆ ಥರ ಮಾಡೋದಲ್ಲ, ಚಿತ್ರಾನ್ನ ಮಾಡ್ಕೋಬಹುದು, ಪಲಾವ್, ಈ ಥರ ಏನು ಬೇಕಾದ್ರೂ, ಬಿರಿಯಾನಿ ಏನು ಬೇಕಾದ್ರೂ ಮಾಡ್ಕೋಬಹುದು ಈ ಅಕ್ಕಿಯಿಂದ. ಅಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ. ನಮ್ಮ ಬ್ರ್ಯಾಂಡ್ ಐಶ್ವರ್ದಿನಿ ಬ್ರ್ಯಾಂಡ್ ಮಾಡೋ ಮುಂಚೆನೇ ನಾವು ಮಾರ್ಕೆಟಲ್ಲಿ ಸುಮಾರು ಜನಗಳಿಗೆ ಸ್ಯಾಂಪಲ್ ಕೊಟ್ವಿ. ಹತ್ರ ಒಂದು 100-150 ಜನಗಳಿಗೆ ಫ್ರೀ ಸ್ಯಾಂಪಲ್ ಕೂಡ ಕೊಟ್ವಿ. ಇದು ಲ್ಯಾಬ್ ಟೆಸ್ಟಲ್ಲಿ ಆಗಿರೋದು, ICMR ಇಂದ ರಿಪೋರ್ಟ್ಗಳಿದೆ, ಟೆಸ್ಟ್ ರಿಪೋರ್ಟ್ಗಳಿದೆ. ಫ್ರೆಂಡ್ಸ್, ನಮ್ಮದು ಈಗ ಐಶ್ವರ್ದಿನಿ ಫುಡ್ ಟ್ರೇಡರ್ಸ್ನ ಗಿರೀಶ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲಾಗಿ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ. ಸರ್, ನಮ್ಮದು ಕಂಪನಿ ಐಶ್ವರ್ದಿನಿ ಫುಡ್ ಟ್ರೇಡರ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಇದು ಮೈನ್ ಆಗಿ ಶುಗರ್ ಇರುವವರಿಗೆ ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿರೋದು ಅಕ್ಕಿಯಿಂದ. ಇದು ಅಕ್ಕಿಯಲ್ಲಿ ನಾರ್ಮಲ್ ಆಗಿ ಅಕ್ಕಿ ತಿಂದವರಿಗೆ ಶುಗರ್ ಇರೋರು ಅಕ್ಕಿ ತಿನ್ನಬಾರ್ದು ಅನ್ನೋದೊಂದು ಎಲ್ಲ ಕಡೆ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ಅಕ್ಕಿ ಜಾಸ್ತಿ ಯೂಸ್ ಮಾಡಬೇಡಿ, ಹಿಟ್ಟುಗಳು ಅಂದರೆ ಗೋಧಿ ಈ ಥರದ್ದು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರು. ಬಟ್ ಈ ಅಕ್ಕಿಯ ವಿಶೇಷ ಏನಂದರೆ ಲೋ GI ಅಂದರೆ ಶುಗರ್ ಗ್ಲುಕೋಸ್ ಅಂಶ ಕಡಿಮೆ ಇರುವಂಥ ಅಕ್ಕಿ ನಮ್ಮ ಹತ್ರ ಸ್ಟಾರ್ಟ್ ಆಗಿರೋದು. ಈಗ ಅದ್ರ ಜೊತೆಯಲ್ಲಿ ನಾವು ಅನ್ಪಾಲಿಶ್ ಅಂದರೆ ಇದು ಸೆಮಿ ಪಾಲಿಶ್ ಅಂತ ಅಕ್ಕಿ, ಅನ್ಪಾಲಿಶ್ ಅಕ್ಕಿ ಕೂಡ ಲಾಂಚ್ ಆಗಿದೆ. ಇದರಿಂದ ಏನಂತಂದ್ರೆ ಶುಗರ್ ಇರೋರು ಯೂಸ್ ಮಾಡ್ಬೋದು ಈ ಅಕ್ಕಿ, ಶುಗರ್ ಇಲ್ಲದವರು ಯೂಸ್ ಮಾಡ್ಕೋಬಹುದು ಮನೆಯಲ್ಲಿ. ಜೊತೆಯಲ್ಲಿ ನಮ್ಮಲ್ಲಿ ಒಟ್ಟು 7-8 ಪ್ರಾಡಕ್ಟ್ಗಳು ಕೂಡ ಲಾಂಚ್ ಆಗಿದೆ. ಹಿಟ್ಟುಗಳು ಅಂದರೆ ಮಾಮೂಲಿ ಅಕ್ಕಿ ಜೊತೆಯಲ್ಲೇ ಮನೆಯಲ್ಲಿ ಹಿಟ್ಟುಗಳು ಅಂದರೆ ಚಪಾತಿ ಮಾಡೋಕ್ಕಾಗಲಿ, ದೋಸೆ ಮಾಡೋಕ್ಕಾಗಲಿ, ಈ ಥರ ಹಿಟ್ಟುಗಳು ನಮ್ಮ ಹತ್ರ ಸಿಗುತ್ತೆ. ಜೊತೆಯಲ್ಲಿ ಲೋ GI ಸಕ್ಕರೆನೂ ಸಿಗುತ್ತೆ. ಇಷ್ಟು ಪ್ರಾಡಕ್ಟಿಂದ ನಮ್ಮದು ಐಶ್ವರ್ದಿನಿ ಸ್ಟಾರ್ಟ್ ಆಗಿ ಈಗ ಮುಂದುವರಿತಾ ಇದೆ. ಓಕೆ. ಇದರಿಂದ ಶುಗರ್ ಕಡಿಮೆ ಆಗುತ್ತೆ ಸರ್? ಯಾವ ರೀತಿ ಶುಗರ್ ಕಡಿಮೆ ಅಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ. ಓಕೆ. ಯಾವ ಥರ ಅಂತಂದರೆ ಈಗ ಶುಗರ್ ಇರೋವರಿಗೆ ಮಾಮೂಲಿ ರೈಸ್ ಊಟ ಮಾಡಿದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಅಕ್ಕಿಯಲ್ಲಿ 51.5 ಇರೋದ್ರಿಂದ ಲೋ GI ಅಂತ ಹೇಳ್ತೀವಿ. ಇದರಿಂದ ಶುಗರ್ ಈ ಅಕ್ಕಿಯನ್ನು ಊಟ ಮಾಡಿದರೆ ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಓಕೆ. ಈಗ ಇದನ್ನ ತಿಂದವರು ಕೂಡ ಇದ್ದಾರೆ, ಶುಗರ್ ಇದ್ದವ್ರು ತಿಂದವರು ತುಂಬಾ ಜನ. ಈಗ ಆಲ್ಮೋಸ್ಟ್ ನಾವು ಒಂದು 3-4 ಮಂತ್ಸ್ ಇಂದ ಕೊಟ್ಟಿದ್ದೀವಿ, ಎಲ್ಲರೂ ರಿಸಲ್ಟ್ ಚೆನ್ನಾಗಿದೆ ಅಂತಲೇ ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ಈ ಅಕ್ಕಿ ಬಂದ್ಬಿಟ್ಟು ನಮಗೆ ನೋಡಿ 5 kg ಪ್ಯಾಕು, 1 kg ಪ್ಯಾಕ್ ಅಂತ ಹೇಳಿ ಎಲ್ಲ 26 kg ಬ್ಯಾಗ್ ತನಕನೂ ಇದೆ. ಫಸ್ಟ್ ಬಂದವರು 1 kg 5 kg ತೊಗೊಂಡು ಹೋಗ್ತಾರೆ, ಅವರು ನೆಕ್ಸ್ಟ್ ಹೋಗೋದು 26 kgಗೆ. ಈ ಥರ ಇದೆ. ಅಕ್ಕಿ ತುಂಬ ಚೆನ್ನಾಗಿದೆ, ರಿಸಲ್ಟ್ ತುಂಬ ಚೆನ್ನಾಗಿದೆ. ಓಕೆ. ಹಂಗಾದ್ರೆ ಈ ರೈಸ್ನ ತಿನ್ನೋದ್ರೆ ಶುಗರ್ ಕಂಟ್ರೋಲ್ ಆಗಿ 100% ಸರ್. ಓಕೆ. ಹಂಗಾದ್ರೆ ಇದೊಂಥರ ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ಇದಕ್ಕೆ ಯಾವ್ದಾದ್ರು ಬಿಸ್ನೆಸ್ನ ಮಾಡಬೇಕು ಅಂತ ಇರ್ತಾರೆ, ಅಂದ್ರೆ ಬಿಸ್ನೆಸ್ ಆಪರ್ಚುನಿಟಿ ಯಾವ ರೀತಿ ಕೊಡ್ತೀರಾ? ಇದು ನಾವೀಗ ಬೆಂಗಳೂರಲ್ಲಿ ಆಲ್ರೆಡಿ ಒಂದು 20 ಕಡೆ ಎಲ್ಲ ಕಡೆ ಎಂಕ್ವೈರಿ ಆಗಿದೆ. ನಾಡಿದ್ದು RR ನಗರದಲ್ಲಿ ಓಪನಿಂಗ್ ಇದೆ, ಆನೆಕಲ್ಲಲ್ಲಿ ಓಪನ್ ಆಗಿದೆ, KR ಪುರಂ ಕಡೆ ನಮ್ಮದು ಇದೆ, ಹೆಬ್ಬಾಳ ಕಡೆ ಇದೆ. ಎಲ್ಲ ಕಡೆ ನಮ್ಮದು ಫ್ರಾಂಚೈಸಿಗಳು ಆಗ್ತಾ ಇದೆ. ನಾವು ಬೆಂಗಳೂರಲ್ಲಿ ಒಂದು 40 ಪಾಯಿಂಟ್ಗಳು ಮಾಡಿದ್ದೀವಿ. ಅಂದರೆ ಒಂದು ಶಾಪ್ ಕೊಟ್ಟ ಮೇಲೆ ಇನ್ನೊಂದು ಶಾಪ್ ಕೊಡಲ್ಲ, ಒಂದು 40 ಪಾಯಿಂಟು ಬಿಸ್ನೆಸ್ ಅವಕಾಶನೂ ಇದೆ. ಯಾರಾದರೂ ಫ್ರಾಂಚೈಸಿ ತಗೊಳ್ಳೋದಿದ್ರೆ ಧಾರಾಳವಾಗಿ ತಗೋಬಹುದು. ಕರ್ನಾಟಕದಲ್ಲಿ ನಾವು ಡಿಸ್ಟಿಕ್ ಲೆವೆಲಲ್ಲಿ ಕೊಡ್ತಾ ಇದ್ದೀವಿ, ಡಿಸ್ಟಿಕ್ಕಲ್ಲಿ ಒಬ್ಬರಿಗೆ ಕೊಡ್ತಾ ಇದ್ದೀವಿ. ಓಕೆ. ಹಂಗಾದ್ರೆ ಒಂದು ಡಿಸ್ಟಿಕ್ಗೆ ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರಿಗೆ ಕೊಡಲ್ಲ ಕೇಳಿದ್ರೆ? ಹೌದು. ಓಕೆ. ಹಂಗಾದ್ರೆ ಈಗ ಡಿಸ್ಟ್ರಿಕ್ಟ್ ವೈಸ್ ಕೂಡ ಬಿಸ್ನೆಸ್ನ ಮಾಡ್ಬೋದು. ಸರ್, ಈಗ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೋದು? ಮಾರ್ಕೆಟಿಂಗ್ ಅಂತಂದರೆ ಇದು ನಾರ್ಮಲ್ ಆಗಿ ಈಗ ಯಾರೋ ಇದನ್ನು ತಗೊಂಡು ಹೋಗಿರ್ತಾರೆ,
ಅವರ ಮನೆಯಲ್ಲಿ ಶುಗರ್ ಇರೋರು ಯೂಸ್ ಮಾಡಿರ್ತಾರೆ, ಅವ್ರು ಕಡಿಮೆ ಆದ ಕೂಡಲೇ ಅವರು 10 ಜನಕ್ಕೆ ಅವರೇ ಕರ್ಕೊಂಡ್ಬರ್ತಾರೆ. ಜೊತೆಯಲ್ಲಿ ನಾವು ಇದ್ರ ಬಗ್ಗೆ ಎಲ್ಲೆಲ್ಲಿ ನಾವು ಕೊಟ್ಟಿದ್ದೀವಿ ಅಕ್ಕಿ ಅವ್ರ ಹತ್ರ ಎಲ್ಲ ಮಾಹಿತಿಗಳು ತಗೊಂಡಿದ್ದೀವಿ, ಅದನ್ನು ನಿಮಗೆ ಕೊಡ್ತೀವಿ, ಅದನ್ನು ನೋಡ್ಬೋದು. ಏನಕ್ಕೆ ಈ ಅಕ್ಕಿಯಲ್ಲಿ ಅಂತ ಇದು ಮಾರ್ಕೆಟಿಂಗ್ ಅಂತಂದರೆ ಇದು ಬಿಸ್ನೆಸ್ ಥರ ನಾವು ಆ್ಯಂಗಲ್ ನೋಡುವಂಥ ಅವಶ್ಯಕತೆನೇ ಇಲ್ಲ. ಇದು ಒಂದು ಮನೆಯಲ್ಲಿ ಒಬ್ಬರು ಶುಗರ್ ಪೇಷಂಟ್ ಇದ್ದೇ ಇರ್ತಾರ, ಅವ್ರು ಯೂಸ್ ಮಾಡಿದ್ರೆ ಅವ್ರಿಗೆ 100% ರಿಸಲ್ಟ್ ಬಂದವ್ರಿಗೆ 10 ಜನಕ್ಕೆ ಅವರೇ ತಿಳಿಸ್ತಾರೆ. ಆಟೋಮೆಟಿಕ್ ಆಗಿ ಅವರು ಕಡಿಮೆ ಆದಾಗ 10 ಜನ ಕರ್ಕೊ ಬಂದಾಗ ಬಿಸ್ನೆಸ್ ಆಗಲೇಬೇಕು. ಮತ್ತು ಅಕ್ಕಿ ತಿನ್ನೋದು ಎಲ್ಲ ಮನೇಲಿ ಅಕ್ಕಿ ಯೂಸ್ ಮಾಡ್ತಾರೆ. ಇದು ಬರೀ ನೀವು ವೈಟ್ ರೈಸ್ ಅಂತ ಆ ಥರ ಮಾಡೋದಲ್ಲ, ಚಿತ್ರಾನ್ನ ಮಾಡ್ಕೋಬೋದು, ಪಲಾವ್, ಈ ಥರ ಏನು ಬೇಕಾದ್ರೂ, ಬಿರಿಯಾನಿ ಏನು ಬೇಕಾದ್ರೂ ಮಾಡ್ಕೋಬೋದು ಈ ಅಕ್ಕಿಯಿಂದ. ಇದರಿಂದ ಮನೇಲಿ ಬೇಕೇ ಬೇಕು. ಮತ್ತೆ ಇದೇನಂದ್ರೆ ಶುಗರ್ ಇರೋರೇ ತಿನ್ನುವಂಥ ಅಕ್ಕಿ ಅಂತ ಹೇಳುವಂಥದ್ದಿಲ್ಲ. ಶುಗರ್ ಇರೋರು ತಿನ್ಬೋದು, ಶುಗರ್ ಇಲ್ಲದಿರೋರು ಯಾರು ಬೇಕಾದ್ರೂ ಈ ಅಕ್ಕಿನ ಊಟ ಮಾಡ್ಬೋದು. ಇದರಲ್ಲಿ ಬೆನಿಫಿಟ್ಗಳು ತುಂಬ ಇದೆ. ಯಾಕಂದರೆ ಇದರಲ್ಲಿ ಒಂದು ವೆಯ್ಟ್ ಲಾಸು ಆಗುತ್ತೆ ಈ ಅಕ್ಕಿ ಊಟ ಮಾಡೋದ್ರಿಂದ. ಆಮೇಲೆ ಅಸಿಡಿಟಿ ಆಗಲ್ಲ, ಬೇಗ ಜೀರ್ಣಕ್ರಿಯೆ ಆಗುತ್ತೆ. ಈ ಊಟ ಮಾಡಿರೋದು ಏನಾಗುತ್ತೆ ಅಂದರೆ ನಿಮ್ಮ ಬ್ಲಡ್ಡಿಗೆ ಇಮಿಡಿಯೇಟಾಗಿ ಶೂಟ್ ಆಗದೆ ನಿಮ್ಮ ಶುಗರ್ ಲೆವೆಲನ್ನು ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಓಕೆ, ಯಾರೆಲ್ಲ ಬಿಸ್ನೆಸ್ನ ಮಾಡ್ಬೋದು ಸರ್? ನಾರ್ಮಲ್ ಆಗಿ ಬಿಸ್ನೆಸ್ ಇಂಟ್ರೆಸ್ಟ್ ಅಂದರೆ ಮೈನಾಗಿ ನಮ್ಗೆ ಯಾವುದೇ ಯಾರೆಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಯಾರು ಬೇಕಾದ್ರೂ ಮಾಡ್ಕೋಬೋದು. ಓಕೆ, ಒಂದು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಯಾರು ಇರ್ತಾರೋ ಅಂಥವ್ರು ಮಾಡ್ಕೋಬೋದು. ಇದೊಂಥರ ಹೊಸ ಪ್ರಾಡಕ್ಟ್ ಅಲ್ಲ, ಹೊಸದಾಗಿ ಬಿಸ್ನೆಸ್ನ ಮಾಡಕ್ಕೆ ಬಂದರೆ ಆರಾಮಾಗಿ ಮಾಡ್ಕೋಬೋದು. ಓಕೆ, ಇದಕ್ಕೆ ಕಾಂಪಿಟೇಷನ್ ಏನಾದ್ರು ಇದೆಯಾ ಸರ್? ಹೆಂಗೆ ಕಾಂಪಿಟೇಷನ್ ಅಂತಂದ್ರೆ ಏನಿಲ್ಲ. ಈ ಅಕ್ಕಿ ಕಾಂಪಿಟೇಷನ್ ಅಂತಂದ್ರೆ ನೋಡಿ, ನಮ್ದು ಇದು ಈ ಅಕ್ಕಿ ಬಂದ್ಬಿಟ್ಟು ಬೀಟ್ ರೈಸ್ ಅಂತ ಮಾಡ್ಕೊಂಡಿದೀವಿ. ಇದು ಸೆಮಿ ಪಾಲಿಶ್ ಅಕ್ಕಿ. ಈ ಅಕ್ಕಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಅನ್ಪಾಲಿಶ್ ಅಕ್ಕಿ. ಇದು ನೀವು ನೋಡ್ಬೋದು, ಈ ಅಕ್ಕಿ ಇದು ಪಾಲಿಶ್ ಕೂಡ ಆಗಿಲ್ಲ. ಎಲ್ಲದಕ್ಕೂ ಲ್ಯಾಬ್ ಟೆಸ್ಟ್ ಆದ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ, ನಿಮ್ಗೆ ಅದು ಕೂಡ ತೋರಿಸ್ತೀನಿ. ಇದು ಕಂಪ್ಲೀಟ್ಲಿ ಅನ್ಪಾಲಿಶ್ ಅಕ್ಕಿ. ಓಕೆ, ಇದು ಸೆಮಿ ಪಾಲಿಶ್ ಅಕ್ಕಿ. ಈ ಅಕ್ಕಿನ ಬೆಳೆಯೋಕ್ಕೆ ಎಲ್ಲ ಕಡೆ ಬೆಳೆಯೋದು ಇಲ್ಲ, ಇದು ರೇರ್. ಅಂದರೆ ಈ ಸೀಡ್ಸ್ ಬಂದ್ಬಿಟ್ಟು ರೈತರಿಗೆ ಕೊಟ್ಟು ಅಲ್ಲಿಂದ ನಾವು ಬೆಳೆಸಿ ತಗೊಳ್ಳೋಂಥದ್ದು. ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 5 years ಆಗ್ತದೆ ಬಂತು ಈ ಅಕ್ಕಿ ಸ್ಟಾರ್ಟ್ ಆಗಿ. ಈ ಅಕ್ಕಿನೂ ಇದು RNR ಅಕ್ಕಿ ಅಂತ ಹೇಳ್ತಾರೆ. ಈ ಅಕ್ಕಿನೂ ಮಾರ್ಕೆಟಲ್ಲಿ ಬೇರೆಯವರು ಮಾಡುವಂಥವ್ರು ಇದ್ದರು, ಬಟ್ ನಮ್ಮ ಈ ಪ್ರಾಡಕ್ಟದ್ದು ಎಲ್ಲನೂ ಲ್ಯಾಬ್ ಟೆಸ್ಟ್ ರಿಪೋರ್ಟು ಇದೆ. ಪ್ರತಿಯೊಂದಕ್ಕೂ ನಾವು ರಿಪೋರ್ಟ್ ಮಾಡ್ಕೊಂಡು ಇಟ್ಟಿದ್ದೀವಿ. ಓಕೆ, ಹಂಗಾರೆ ಹೊಸದಾಗಿ ಬಿಸ್ನೆಸ್ ಮಾಡೋದು ಆರಾಮಾಗಿ ಮಾಡ್ಬೋದು. ಕಂಪ್ನಿ ಕಡೆಯಿಂದ ಸಪೋರ್ಟ್ ಅಂತ ಕೊಡ್ತೀವಿ. ಸೊ ಈಗ ನೀವು ಯಾಕೆ ಈ ರೈಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರಿ ಸರ್? ರೈಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನಮಗೆ ಮೈನ್ ಆಗಿ ಈ ಶುಗರು. ಸರ್ ನಿಮಗೆ ಈ ರೈಸ್ ಬಿಸ್ನೆಸ್ನ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಸರ್ ನಮ್ಮದು ಆರ್ಗ್ಯಾನಿಕ್ ಸ್ಟೋರಲ್ಲಿ ಮೊದಲಿಂದನೇ ನಾವು ಶುಗರಿಗೆ ಅಂತಂದರೆ ರಾಜಮುಡಿ ಅಕ್ಕಿ, ಆಮೇಲೆ ಮಿಲೆಟ್ಸು, ಈ ಥರಗಳು ಸುಮಾರು ಜನ ಶುಗರ್ನವ್ರಿಗೆ ಕೊಡ್ತಾ ಇದ್ವಿ. ಅದರಲ್ಲಿ ಆವಾಗ ಗೊತ್ತಾಯಿತು ಲೋ ಜಿ ಅಂದರೆ ಶುಗರ್ ಗ್ಲುಕೋಸ್ ಅಂಶ ಕಡಿಮೆ ಇರುವಂಥ ಅಕ್ಕಿ ಮಾರ್ಕೆಟಿಗೆ ಅಂದರೆ ಕಾಲಿಡ್ತಾ ಇದೆ ಅಂತ ಗೊತ್ತಾಯಿತು. ನಾವು ಅದರ ಹಿಂದೆ ಹೋದಾಗ ಗೊತ್ತಾಯಿತು ಈ ಥರ ಅಕ್ಕಿಗಳು ಇದೆ ಅಂತ. ಅದ್ರ ಬಗ್ಗೆ ಒಂದು 5-6 ತಿಂಗಳಿಂದ ಸ್ಟಡಿ ಮಾಡ್ಕೊಂಡು ಬಂದ್ವಿ. ಫಸ್ಟು ನಾವು ಏನು ಮಾಡಿದ್ವಿ, ಈ ಅಕ್ಕಿನ ತಂದು ನಮ್ಮ ಬ್ರ್ಯಾಂಡ್ ಆಯುಷ್ವರ್ಧಿನಿ ಬ್ರ್ಯಾಂಡ್ ಮಾಡೋ ಮುಂಚೆನೇ ನಾವು ಮಾರ್ಕೆಟಲ್ಲಿ ಸುಮಾರು ಜನರುಗಳಿಗೆ ಸ್ಯಾಂಪಲ್ ಕೊಟ್ವಿ. ಹತ್ರ ಒಂದು 100-150 ಜನಗಳಿಗೆ ಫ್ರೀ ಸ್ಯಾಂಪಲ್ ಕೂಡ ಕೊಟ್ವಿ. ರಿಸಲ್ಟ್ ಕೂಡ ಅಂದರೆ ಇನ್ಸುಲಿನ್ ತಗೊಳ್ಳೋಂಥ ವ್ಯಕ್ತಿಗಳಿಗೆ ಕೂಡ ನಾವು ಫ್ರೀ ಸ್ಯಾಂಪಲ್ ಕೊಟ್ಟಿದ್ದೀವಿ. ಅವರ ರಿಸಲ್ಟು ಕೂಡ ಬಂತು, ಚೆನ್ನಾಗಿ ಬಂತು. ಅದೇ ಟೈಮಲ್ಲಿ ನಮಗೆ ನಮ್ಮದೇ ಬ್ರ್ಯಾಂಡ್ ಮಾಡ್ಕೊಳ್ಳೋಣ ಅಂತ ಪ್ಲಾನಿಂಗ್ ಮಾಡಿದ್ವಿ. ನಾನು ಮಂಜು ಸರ್ ಸೇರಿಕೊಂಡು ಇಮಿಡಿಯೇಟ್ ಆಗಿ ನಮ್ಮದು ಆಯುಷ್ವರ್ಧಿನಿ ಫುಡ್ ಟ್ರೇಡರ್ ಅಂತ ನಾವು ರಿಜಿಸ್ಟರ್ ಮಾಡ್ಕೊಂಡ್ವಿ. ಮಾರ್ಕೆಟಲ್ಲಿ ಈಗ ಫಸ್ಟ್ ನಾವು ಏನು ಮಾಡಿದ್ವಿ, ಬೆಂಗಳೂರಲ್ಲಿ ನಾವು ಈ ಏರಿಯಾದಲ್ಲಿ ನಾವು ಸ್ಟಾರ್ಟ್ ಮಾಡಿಕೊಂಡು ಕರ್ನಾಟಕ ಎಲ್ಲ ಕಡೆಗೂ ಸಪ್ಲೈ ಇಲ್ಲಿಂದ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾ ಇದ್ವಿ. ಅಷ್ಟೊತ್ತಿಗೆ ಕಸ್ಟಮರ್ಗಳಿಗೆ ಏನಾಗ್ತಾ ಇದೆ ಅಂತಂದರೆ ಪೋಸ್ಟ್ ಚಾರ್ಜ್ ಈಗ ಅಕ್ಕಿ ರೇಟ್ಗಿಂತ ಪೋಸ್ಟ್ ರೇಟ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಅವರು ಇವತ್ತು ಬುಕ್ಕಿಂಗ್ ಮಾಡಿದ್ರೆ ಅವರಿಗೆ ರೀಚ್ ಆಗೋಕೆ 1 week ಆಗುವಂಥದ್ದು. ಈ ಥರ ಸಮಸ್ಯೆಗಳು ನಮಗೆ ಎಲ್ಲ ಕಡೆ ಸಿಗಲ್ಲ ಅನ್ನುವಂಥ ಒಂದು ಇದು ಹೇಳ್ತಾ ಇದ್ದಾರೆ. ನಾವು ಮಂಜು ಸರ್ ಡಿಸ್ಕಸ್ ಮಾಡಿದಾಗ ಏನಾಯಿತು ಅಂದರೆ ಬಿಸ್ನೆಸ್ ಆ ಟೈಮಲ್ಲಿ ನಮಗೆ ಬಿಸ್ನೆಸ್ ಬಂತು. ಇಲ್ಲಿ ಅದುವರೆಗೆ ನಾವೊಂದು ಫ್ರಾಂಚೈಸಿ ಮಾಡಿಕೊಂಡು ನಾವು ಇಲ್ಲಿ ಬೆಂಗಳೂರಲ್ಲಿ ಕೊಡುವಂಥ ಒಂದು ಸಿಸ್ಟಮ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನಿಂಗ್ ಇದ್ದಿದ್ದು. ಈಗ ಕರ್ನಾಟಕಕ್ಕೆ ಅದಕ್ಕೋಸ್ಕರ ನಿಮ್ಮನ್ನು ಕರೆದಿರೋದು. ಕರ್ನಾಟಕ ಎಲ್ಲ ಕಡೆಗೂ ನಮ್ಮದು ಮೆಟೀರಿಯಲು ಪೋಸ್ಟ್ ಮುಖಾಂತರ ಹೋಗ್ತಾ ಇದೆ. ಕಾಸ್ಟ್ ಕಡಿಮೆ ಮಾಡೋಕ್ಕೋಸ್ಕರ ಎಲ್ಲ ಡಿಸ್ಟಿಕ್ಕಲ್ಲಿ ನಾವು ಬಿಸ್ನೆಸ್ ನಮ್ಮ ಮಾಡೋವರಿಗೆ ಒಂದು ಅವಕಾಶ ಆಗಲಿ ಅಂತ ಹೇಳಿ ಡಿಸ್ಟಿಕ್ ಲೆವೆಲ್ಗೆ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಅಂದರೆ ಪೋರ್ಟ್ರು ಅಥವಾ ಆನ್ಲೈನ್ ಡೆಲಿವರಿ ಆ್ಯಪ್ಗಳನ್ನೆಲ್ಲ ನಾವು ಬಳಕೆ ಮಾಡ್ತಾ ಇದ್ವಿ. ಅದರಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿಂದ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಹೋಗಬೇಕು ಅಂತಂದರೆ 400 ರೂಪಾಯಿ 500 ರೂಪಾಯಿ ಡೆಲಿವರಿ ಚಾರ್ಜ್ ಹೋಗುವಂಥದ್ದು. ನಾವು ಅದಕ್ಕೆ 5 ಕಿಲೋಮೀಟರ್ ಸರೌಂಡಿಂಗಿಗೆ ಒಂದೊಂದು ನಮ್ಮದು ಸ್ಟೋರ್ಗಳು ಓಪನ್ ಮಾಡೋಣ ಅಂತ ಅದು ಪ್ಲಾನಿಂಗ್ ಆಗಿದೆ. ಓಕೆ, ಬೆಂಗಳೂರೆಲ್ಲ ಹೌದು. ಆವಾಗ ಏನಾಗ್ತಾ ಇದೆ ಅಂದರೆ ನಾವು ಎಲ್ಲ ಕಡೆ ನಮ್ಮದೇ ಅಂಗಡಿಗಳು ಮಾಡೋಕ್ಕಾಗಲ್ಲ, ಫ್ರಾಂಚೈಸ್ ಕೊಡುವಂಥ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆ ಅವಕಾಶ ಇದು. ಯಾಕಂದರೆ ಇದರಲ್ಲಿ ಅಕ್ಕಿಯಲ್ಲಿ ಅಂತೂ ಒಳ್ಳೆ ರಿಸಲ್ಟ್ ಇದೆ. ಜೊತೆಯಲ್ಲಿ ಎಲ್ಲ ಲ್ಯಾಬ್ ಟೆಸ್ಟ್ ಆದ ರಿಪೋರ್ಟ್ಗಳಿದೆ. ನಾವು ಎಲ್ಲದಕ್ಕಿಂತ ಹೇಳೋದು ತಗೊಂಡವರ ರಿಪೋರ್ಟ್ಗಳು ತುಂಬ ಚೆನ್ನಾಗಿದೆ. ಈ ಅಕ್ಕಿ ಬಳಕೆ ಮಾಡಿ ಯೂಸ್ ಮಾಡಿ ಅವರ ರಿಸಲ್ಟ್ಗಳು ತುಂಬ ಚೆನ್ನಾಗಿ ಬಂದಿದೆ. ರಿಸಲ್ಟ್ ಚೆನ್ನಾಗಿದ್ರೆ ಬಿಸ್ನೆಸ್ ಅಂತೂ ಆಟೋಮೆಟಿಕ್ ಆಗುತ್ತೆ. ಬರ್ತಾ ಇರೋದು ರೀಆರ್ಡರ್ಸ್ಗಳೇ. ಹೌದು ಹೌದು ಹೌದು. ಓಕೆ, ಹಾಗಾದ್ರೆ ಬಿಸ್ನೆಸ್ನ ಹೊಸದಾಗಿ ಮಾಡೋರು ಕೂಡ ರೀಆರ್ಡರ್ಸ್ ಮುಖಾಂತರನೇ ಕೂಡ ಮಾರ್ಕೆಟಿಂಗ್ ಖಂಡಿತ ಮಾಡ್ಬೋದು. ನಾವು ಆ ಮಾರ್ಕೆಟ್ ಮಾಡೋರಿಗೆ ನಿಮ್ಮ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಪ್ರಮೋಷನ್ಗಳು ಮಾಡ್ಕೊಡ್ತೀವಿ. ಬಿಸ್ನೆಸ್ ಮಾಡೋರಿಗೆ ಯಾವ ರೀತಿ ಸಪೋರ್ಟಿಂಗ್ ಇರುತ್ತೆ ಅಂತಂದರೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಚಾನಲ್ಗಳಿದೆ. ಜೊತೆಯಲ್ಲಿ ಆಲ್ರೆಡಿ ನಮ್ಮ ಕಸ್ಟಮರ್ ಡಾಟಾಗಳಿದೆ. ಈಗ ಆಲ್ರೆಡಿ ನಾವು 3-4 ತಿಂಗಳಿಂದ ಕಳಿಸ್ಕೊಡ್ತಾ ಇದ್ದೀವಲ್ಲ, ಅವ್ರ ಹತ್ರ ಎಲ್ಲ ಕಡೆನೂ ಹೇಳಿದ್ದೀವಿ. ನಮ್ಮ ಫ್ರಾಂಚೈಸಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಹಾಕ್ತೀವಿ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತೀವಿ. ನಮ್ಮದು ಎಲ್ಲೆಲ್ಲಿ ಆಗಿದೆ ಫ್ರಾಂಚೈಸಿಗಳಿದೆ, ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಅದರಲ್ಲಿ ಹಾಕಿ ಪ್ರಮೋಷನ್ ಮಾಡಿಕೊಡ್ತೀವಿ.
ಓಕೆ, ಹಾಗಾದ್ರೆ ಈಗ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋರು ಮಾಡ್ಕೊಳ್ಬೋದಲ್ವಾ? ಖಂಡಿತ ಮಾಡ್ಬೋದು. ಸರ್, ಈಗ ಶುಗರ್ ಇದ್ದವರು ಹೋಗಿ ಟೆಸ್ಟ್ ಮಾಡಿಸ್ತಾರೆ. ಫಸ್ಟು ಟೆಸ್ಟ್ ಮಾಡ್ಸ್ಕೊಂಡು ಶುಗರ್ ಇರುತ್ತೆ, ಈ ರೈಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ರಿಸಲ್ಟ್ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಈಗ ಅವರು ಟೆಸ್ಟ್ ಮಾಡಿರ್ತಾರೆ, ಈಗ ಅವ್ರದ್ದು HbA1c ಲೆವೆಲ್ ಚೆಕ್ ಮಾಡಿರ್ತಾರೆ, ಆಮೇಲೆ ಬಿಫೋರ್ ಆಫ್ಟರ್ ಚೆಕ್ ಮಾಡಿರ್ತಾರೆ. ಅವ್ರಿಗೆ ಆ ರಿಪೋರ್ಟಿಗೂ ನಮ್ಮ ಅಕ್ಕಿ ಯೂಸ್ ಮಾಡಿದ ಮೇಲೆ, ಅಂದರೆ ಅಕ್ಕಿ ಇವತ್ತು ಸ್ಟಾರ್ಟ್ ಮಾಡಿರ್ತಾರೆ ಊಟ ಮಾಡೋಕ್ಕೆ, 3 ದಿವಸದ ಒಳಗಡೆ ಅವರು ಪುನಃ ಅವರ ರಿಪೋರ್ಟ್ ತೆಗೆದ್ರೆ ಅವರಿಗೆ ಲೋ ಆಗಿರೋದು ಗೊತ್ತಾಗಿರುತ್ತೆ. ಅಂದರೆ ಎಷ್ಟು ಈಗ ಆಫ್ಟರ್ 200+ ಆಗಿರ್ಬೋದು, 300+ ಇರ್ಬೋದು, ಅದಕ್ಕಿಂತ ಈ ಅಕ್ಕಿ ಊಟ ಮಾಡಿದಾಗ ಕಡಿಮೆ ಬಂದಿರೋದು ಅವ್ರಿಗೆ ಗಮನಕ್ಕೆ ಬಂದಿರುತ್ತೆ. ಓಕೆ, ಯೂಸ್ ಮಾಡ್ತಾ ಮಾತ್ರೆ ಇನ್ಸುಲಿನ್. ಹೌದು. ಯಾಕೆ ಅಂತಂದ್ರೆ ಈಗ ನೋಡಿ, ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಅಥವಾ ಇನ್ಸುಲಿನ್ ಕೊಡ್ತಾರೆ ಅಂತಂದ್ರೆ ಅವ್ರದ್ದು ಊಟ ಮಾಡಿದ ಮೇಲೂ ಅವರ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ, ಅದಕ್ಕೆ ಅನುಗುಣವಾಗಿ ಕೊಟ್ಟಿರ್ತಾರೆ. ಈ ಅಕ್ಕಿಯಲ್ಲಿ ಅವರು ಊಟ ಮಾಡಿದಾಗ ಆ ಇನ್ಸುಲಿನ್ ತಗೊಂಡಾಗ ಅದಕ್ಕಿಂತ ಲೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅವ್ರು ಚೆಕ್ ಮಾಡ್ಕೊಳ್ಳೇಬೇಕು. ಓಕೆ, ಈ ರೈಸ್ನ ಊಟ ಮಾಡಿದ್ಮೇಲೆ 3 ದಿವಸ ಆದಮೇಲೆ ಅಟ್ಲೀಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಸರ್, ಈಗ ಅಕ್ಕಿನ ಯಾವ ರೀತಿ ಬೆಳೀತಾರೆ ಸರ್ ಇದನ್ನ? ಸರ್, ಇದು ನ್ಯಾಚುರಲ್ ಆಗಿ ರೈತರ ಕಡೆ ಸೀಡ್ಸ್ ಕೊಟ್ಟು ಬೆಳೆಯುವಂಥದ್ದು. ಇದು ಲ್ಯಾಬ್ ಟೆಸ್ಟಲ್ಲಿ ಆಗಿರೋದು. ICMR ಇಂದ ರಿಪೋರ್ಟ್ಗಳಿದೆ, ಟೆಸ್ಟ್ ರಿಪೋರ್ಟ್ಗಳಿದೆ. ಆಮೇಲೆ ರೈತರಿಗೆ ನಾವು ಕೊಟ್ಟು ಬೆಳೆಸ್ತೀವಲ್ಲ, ಅದು ನ್ಯಾಚುರಲ್ ಆಗಿ, ಅದಕ್ಕೆ ಕೆಮಿಕಲ್ ಪ್ರೊಸೆಸಿಂಗ್ ಯಾವುದೂ ಇರಲ್ಲ. ನ್ಯಾಚುರಲ್ ಆಗಿ ಯಾವ ರೀತಿ ನಾರ್ಮಲ್ ಅಕ್ಕಿ ಬೆಳೀತಾರೆ ಅದೇ ಥರ ಈ ಸೀಡ್ಸನ್ನು ಕೊಟ್ಟು ಬೆಳೆಸ್ತಾರೆ. ಇದು ಪೇಟೆಂಟ್ ಆಗಿರುತ್ತೆ. ಎಲ್ಲ ಲ್ಯಾಬ್ ರಿಪೋರ್ಟ್ಗಳು ಇದೆ ನೋಡಿ, ನೀವು ನಿಮ್ಮ ಸ್ಕ್ರೀನಲ್ಲಿ ಹಾಕೋಬಹುದು. ಲ್ಯಾಬ್ ಟೆಸ್ಟ್ ರಿಪೋರ್ಟ್ಗಳೆಲ್ಲ ಕಾಣಿಸ್ತೀವಿ. ಓಕೆ, ಪ್ರತಿಯೊಂದು ಕೂಡ ಟೆಸ್ಟ್ ಆಗಿರೋ ರಿಪೋರ್ಟ್ ಎಲ್ಲ ಇದಾವೆ. ಸರ್, ಈಗ ಬಿಸ್ನೆಸ್ನ ಮಾಡಬೇಕು ಅಂತ ಹೇಳೋರು ಈ ಕೊನೆದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ನಾರ್ಮಲ್ ಆಗಿ ಬಿಸ್ನೆಸ್ ಮಾಡೋರಿಗೆ ಏನು ಹೇಳ್ತೀವಿ ಅಂದರೆ, ಅವಕಾಶ ಒನ್ ಟೈಮ್ ಬರುವಂಥದ್ದು. ಇದೀಗ ನಮ್ಮ ಕರ್ನಾಟಕದಲ್ಲಿ ಬೇರೆ ಯಾವುದೇ ನಮ್ಮ ಈ ಲೋ GI ಅಕ್ಕಿಗಳು ಮಾರ್ಕೆಟಲ್ಲಿ ಇನ್ನೂ ಬರೋ ಮುಂಚೆನೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಫಸ್ಟ್ ಬಂದವರಿಗೆ ಬೇಗ ಅವಕಾಶ ಅಂತ ಹೇಳ್ತೀವಿ. ಜೊತೆಯಲ್ಲಿ ಏನಂತಂದರೆ, ನಮ್ಮ ಭಾರತ ದೇಶದಲ್ಲಿ ಶುಗರ್ ಅಂದರೆ ಡಯಾಬಿಟಿಕ್ ಪೇಷಂಟ್ಗಳು ಜಾಸ್ತಿ ಆಗ್ತಾನೇ ಇದ್ದಾರೆ. ಪ್ರತಿ ದಿವಸನೂ ಜಾಸ್ತಿ ಆಗ್ತಾ ಇರುವ ಕಾರಣ ಈ ಅಕ್ಕಿ ಯೂಸ್ ಮಾಡೋದ್ರಿಂದ ಅವರಿಗೆ ಕಡಿಮೆ ಆಗೋದು ಗೊತ್ತಾಗುತ್ತೆ. ಆವಾಗ ಪ್ರತಿಯೊಬ್ಬರ ಮನೆಯಲ್ಲಿ ಈ ಅಕ್ಕಿ ಬಳಕೆ ಆಗೋದ್ರಿಂದ ಬಿಸ್ನೆಸ್ ಬೂಮ್ ಆಗುತ್ತೆ. ಓಕೆ, ಹಾಗಾದ್ರೆ ಒಂದು ಹೊಸದಾಗಿ ಬಿಸ್ನೆಸ್ನ ಮಾಡಬೇಕು ಅಂತಿರೋರು ಫಸ್ಟ್ ಬಂದವರಿಗೆ ಫಸ್ಟ್ ಆಪರ್ಚುನಿಟಿ. ಖಂಡಿತ ಅಲ್ವಾ? ಫಸ್ಟ್ ಬಂದವರಿಗೆ ಫಸ್ಟ್ ಅವಕಾಶ. ಆದಷ್ಟು ಬೇಗ ಬಂದು ನಮ್ಮ ಆಫೀಸ್ ವಿಸಿಟ್ ಮಾಡ್ಕೋಬಹುದು. ಫ್ರೆಂಡ್ಸ್, ನಮ್ಮ ಜೊತೆಗೆ ಆಯುಷ್ವರ್ಧಿನಿ ಅಶ್ವಿನಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಬಗ್ಗೆ ನಮ್ಮ ವಿಷಯ ತಿಳಿಸ್ಕೊಟ್ಬಿಡಿ. ಸರ್, ನನ್ನ ಹೆಸರು ಅಶ್ವಿನಿ ಅಂತ. ಆ್ಯಸ್ ಅ ನ್ಯೂಟ್ರಿಷನಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಹಾಗೆ ಡೈಟಿಷಿಯನ್ ಕೂಡ. ನಾನು 10 ವರ್ಷದಿಂದ ಈ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಾವು ಡಯಾಬಿಟಿಕ್ ಕಂಟ್ರೋಲ್, ಇತ್ತೀಚಿನ ದಿನದಲ್ಲಿ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ತುಂಬ ಆಗ್ತಾ ಇದೆ. ಮೆಡಿಕಲ್ ಡಿಸಾರ್ಡರ್ ಅಥವಾ ಮೆಡಿಕಲ್ ಕಂಡೀಷನ್ಸ್ ಅಂತ ಏನು ಹೇಳ್ತೀವಿ, ಶುಗರ್ ಆಗಲಿ, BP ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಇನ್ಫರ್ಟಿಲಿಟಿ ಆಗಲಿ, ಥೈರಾಯ್ಡ್ ಆಗಲಿ, ಈ ಥರ ನಾನಾ ಥರ ಸಮಸ್ಯೆಗಳು ನಮಗೆ ಬರ್ತಾ ಇದೆ ಡ್ಯೂ ಟು ದ ಲೈಫ್ ಸ್ಟೈಲ್ ಡಿಸಾರ್ಡರಿಂದ. ಅದಕ್ಕೆಲ್ಲದಕ್ಕೂ ಫುಡ್ಡಿಂದ ಯಾವ ಥರ ಸೊಲ್ಯೂಷನ್ ಕೊಡಬೇಕು ಅಂತ ನಾನೆಲ್ಲರಿಗೂ ಗೈಡ್ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ಈಗ ಸುಮಾರು ಜನ ಡಾಕ್ಟರ್ಸ್ ಹೇಳ್ತಾರೆ ಈಗ ರೈಸ್ ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ, ರೈಸ್ನ ತಿನ್ನಬೇಡಿ, ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ. ಈ ರೈಸಿಂದ ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಮೇಡಮ್? ಸೊ ಇಲ್ಲಿ ಆಯುಷ್ಯವರ್ಧಿನಿ ಡಯಾಬಿಟಿಕ್ ರೈಸ್, ಲೋ GI ರೈಸ್ ಅಂತ ಏನಿದೆ, ಇದರಲ್ಲಿ ಎಲ್ಲ ರೈಸಲ್ಲೂ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅನ್ನೋದು ಇದ್ದಿರುತ್ತೆ. ಸೊ ಈ ಕಾರ್ಬೋಹೈಡ್ರೇಟ್ನ ನಾವು ಇಂಡೈರೆಕ್ಟ್ ಶುಗರ್ ಅಂತ ಕರಿತೀವಿ. ಕಣ್ಣಿಗೆ ಕಾಣದೇ ಇರೋ ಶುಗರು, ನಿಮಗೆ ನೋಡೋದಕ್ಕೆ ಇದು ಶುಗರ್ ಥರ ಕಾಣಲ್ಲ, ಬಟ್ ತಿಂದ ಮೇಲೆ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಡೈಜೆಷನ್ ಆದಮೇಲೆ ನಮ್ಮ ರಕ್ತದಲ್ಲಿ ಶುಗರ್ ಆಗಿ ರಿಲೀಸ್ ಆಗುತ್ತಲ್ಲ, ಅದಕ್ಕೆ ನಾವು ಕಾರ್ಬೋಹೈಡ್ರೇಟ್ ಫುಡ್ಸ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಎಲ್ಲ ರೈಸಲ್ಲೂ ಡಿಫ್ರೆಂಟ್ ಕಾರ್ಬೋಹೈಡ್ರೇಟ್ಸ್ ಅಂತ ಇರುತ್ತೆ. ಇಲ್ಲಿ ಎಕ್ಸ್ಪೆಷಲಿ ನಾವು ಆಯುಷ್ಯವರ್ಧಿನಿ ಟ್ರೇಡರ್ಸಲ್ಲಿ ನಾವು ಏನು ರೈಸ್ ಮಾಡ್ತಾ ಇದ್ದೀವಿ, ಒಂದು ಬೇಸಿಕಲಿ ಇದು ಅನ್ಪಾಲಿಶ್ ರೈಸ್ ಆಗಿರುತ್ತೆ. ಇದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಇದೆಯಲ್ಲ, ಇದು ತುಂಬ ಕಮ್ಮಿ ಇರುತ್ತೆ. ಈ ಗ್ಲೈಸಮಿಕ್ ಇಂಡೆಕ್ಸ್ ಅಂದರೆ ಯಾವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಎಷ್ಟಿದೆ ಅಂತ ನೋಡ್ತೀವಲ್ಲ, ಅದನ್ನು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಅದು 51% ಇದೆ. ಇದು ನಮ್ಮ ದೇಹದ ಒಳಗೆ ಹೋದ್ಮೇಲೆ ಗ್ಲೈಸಮಿಕ್ ಲೋಡ್, ಎಷ್ಟು ಫಾಸ್ಟಾಗಿ ಶುಗರ್ ರಿಲೀಸ್ ಆಗುತ್ತೆ ಅಂತ ಏನು ನೋಡ್ತೀವಿ, ಅದನ್ನು ಗ್ಲೈಸಮಿಕ್ ಲೋಡ್ ಅಂತ ಕರಿತೀವಿ. ಅದು 14 ಇದೆ. ಹಾಗಾಗಿ ಇದು ಸ್ಲೋ ಡೈಜೆಷನ್ ಮತ್ತು ಸ್ಲೋ ರಿಲೀಸಿಂಗ್ ಆಫ್ ಎನರ್ಜಿ ಇರುತ್ತೆ. ಇದರಲ್ಲಿ ಕಂಪೇರಿಟಿವ್ಲಿ ನಾರ್ಮಲ್ ನಿಮಗೆ ರೈಸ್ಗಿಂತ ಕಾರ್ಬೋಹೈಡ್ರೇಟ್ ಕಮ್ಮಿ ಇರುತ್ತೆ. ಹಾಗೆ ಜೊತೆಗೆ ಪ್ರೋಟೀನ್ ಮತ್ತು ಫೈಬರ್ ಅಂಶ ಜಾಸ್ತಿ ಇರೋ ಕಾರಣ ಇದು ಬೇಗ ಡೈಜೆಷನ್ ಆಗಲ್ಲ ನಿಮಗೆ. ಓಕೆ, ಈಗ ತುಂಬ ಜನಕ್ಕೆ ಶುಗರ್ ಇರಲ್ಲ ಅಂಥವ್ರು ಇದನ್ನ ತಿನ್ಬಹುದಾ? ಶುಗರ್ ಬರದೇ ಇರೋ ಸೊ ತಗೋಬಹುದು. ಇದನ್ನ ನಾವು ಮೇಂಟೆನೆನ್ಸ್ ಅಂತ ಕರಿತೀವಿ. ಸೊ ನೀವು ಎಷ್ಟು ಚೆನ್ನಾಗಿ ಕಾರ್ಬೋಹೈಡ್ರೇಟ್ ಇಡೀ ದಿನ ಮೇಂಟೈನ್ ಮಾಡ್ತಿರೋ ಹಾಗೆ. ಫಾರ್ ಎಕ್ಸಾಂಪಲ್, ನಾವೀಗ ಆಯುಷ್ವರ್ಧಿನಿ ರೈಸು ತಿಂದು, ನನ್ನ ಸ್ವೀಟು ತಿಂದು, ಬೇಕರಿ ಪ್ರಾಡಕ್ಟ್ಸ್, ಮೈದಾ ಐಟಮ್, ಬೇರೆ ಬೇರೆ ಪದಾರ್ಥ ನಾವು ಶುಗರ್ ಇದ್ದಾಗ ತಿಂದಾಗ ನಮಗೆ ಅವಾಗ ರಿಸಲ್ಟ್ ಗೊತ್ತಾಗಲ್ಲ. ಸೊ ನಾವು ಏನು ಮಾಡಬೇಕು ಅಂದರೆ, ಈಗ ರೈಸ್ ಅಂದರೆ ನಾವು ರೈಸೇ ಅಂತ ಅಲ್ಲ, ಈಗ ನಾವು ತಿನ್ನೋ ಚಪಾತಿಲಿ ಕೂಡ ಶುಗರ್ ಅಂಶ ಇರುತ್ತೆ, ಅಥವಾ ಅಕ್ಕಿ, ರಾಗಿ, ಜೋಳ, ಊದ್ಲು, ಬರಗು, ಇವೆಲ್ಲದರಲ್ಲಿ ಎಲ್ಲ ಸಿರಿಧಾನ್ಯಗಳು, ಧಾನ್ಯಗಳಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ. ಸೊ ಇಡೀ ದಿನ ನೀವು ಮೇಂಟೈನ್ ಮಾಡಿದಾಗ ನಿಮಗೆ ಈ ಶುಗರ್ ಅನ್ನೋದು ಡಿಸೀಸ್ ಅಲ್ಲ, ಇಟ್ಸ್ ಅ ಡಿಸಾರ್ಡರ್ ಅಂತ ಕರಿತೀವಿ. ಅಂದರೆ ಇದು ಮೇಂಟೈನ್, ನಮ್ಮದು ಲೈಫ್ ಸ್ಟೈಲಿಂದ ಇದು ತೊಂದರೆ ಬರೋದ್ರಿಂದ ನಮ್ಮ ಆಹಾರ ಶೈಲಿ ಮತ್ತು ಜೀವನ ಶೈಲಿ ಎರಡೂ ಬದಲಾವಣೆ ಮಾಡಿಕೊಂಡಾಗ ನಾವು ಇದನ್ನು ಕಂಟ್ರೋಲ್ ಮಾಡ್ಕೋಬಹುದು. ಸೊ ಇದನ್ನು ರೈಸ್ನ ತಿನ್ನಲೇಬಾರ್ದು ಅನ್ನೋದಿಲ್ಲ, ನಾವು ತಿನ್ನಬಹುದು, ಆದರೆ ಮೇಂಟೆನೆನ್ಸ್ ಮಾಡಬೇಕು ನಾವು, ಅದು ಇಂಪಾರ್ಟೆಂಟ್ ಆಗುತ್ತೆ.
ಮೇಡಮ್ ಈ ರೈಸ್ನ ತಿಂದು ಎಷ್ಟು ದಿನದಲ್ಲಿ ಕಂಟ್ರೋಲ್ ಆಗುತ್ತೆ ಮೇಡಮ್ ಶುಗರ್? ಸೊ ಕೆಲವೊಬ್ಬರಿಗೆ ನಮ್ಮ ಪೇಷಂಟ್ ನಾವು ನೋಡಿದ್ದ ಹಾಗೆ ಕೆಲವೊಬ್ಬರಿಗೆ ತಿಂದು 2 ಟೈಮ್ ಊಟ ಮಾಡಿದಾಗಲೇ ಕಮ್ಮಿ ಆಗುತ್ತೆ, ಕೆಲವೊಬ್ಬರಿಗೆ 2-3 ದಿನ ಟೈಮ್ ತಗೊಳುತ್ತೆ. ಯಾವಾಗ ನೀವು ಈ ಡಯಟ್ನೆಲ್ಲ ಸ್ಟಾರ್ಟ್ ಮಾಡ್ತೀರಾ, ಇವನ್ನೆಲ್ಲ ಲೋ ಕಾರ್ಬೋಹೈಡ್ರೇಟ್ ಡಯಟ್ಸ್ ಕ್ಯಾಟಗರಿಲಿ ಸೇರಿಸ್ತೀವಿ. ಸೊ ಯಾವಾಗ ಈ ಡಯಟ್ನ ಚೇಂಜ್ ಮಾಡ್ತೀರಾ, ನೀವು ಇದು ಫುಡ್ನೆಲ್ಲ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆವಾಗ ಶುಗರ್ ಚೆಕ್ ಮಾಡ್ಕೊಳೋದು ಒಳ್ಳೇದು. ಓಕೆನಾ? ಯಾಕೆಂದರೆ ಕೆಲವೊಬ್ರಿಗೆ ಸಿಂಪ್ಟಮ್ಸ್ ಬರುತ್ತೆ, ಕೆಲವೊಬ್ರಿಗೆ ಸಿಂಪ್ಟಮ್ಸ್ ಬರಲ್ಲ. ಈಗ ಯಾವುದೇ ಒಂದು ಆಹಾರನ ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂದರೆ ಅದರಿಂದ ಏನು ಇಂಪ್ರೂವ್ಮೆಂಟ್ ಇದೆ ಅಂತ ನಾವು ಚೆಕ್ ಮಾಡಿದಾಗ ಅದ್ರ ವ್ಯತ್ಯಾಸನೂ ಗೊತ್ತಾಗುತ್ತೆ. ಶುಗರ್ ಕಮ್ಮಿ ಆದಾಗ ನೀವು ತೊಗೊಂಡ್ತಾರ ಮೆಡಿಸಿನ್ ಕೂಡ ಕಮ್ಮಿ ಮಾಡಬೇಕಾಗತ್ತೆ. ಸೊ ಮೆಡಿಸಿನ್ ಕಮ್ಮಿ ಮಾಡಬೇಕ್ರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಮೆಡಿಸಿನ್ಸ್ನ ಕಮ್ಮಿ ಮಾಡ್ಕೋಬೇಕು. ಯಾಕಂದರೆ ಲೋ ಶುಗರು ಕೂಡ ಡೇಂಜರ್ ಆಗುತ್ತೆ. ಓಕೆ, ಹಂಗಾದ್ರೆ ಈಗ 3 ಡೇಸ್ ಆದಮೇಲೆ ಮತ್ತೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಬೆಸ್ಟ್ ಅಲ್ವಾ ಇದನ್ನು? ಸೊ 3 ಡೇಸು ಹೌದು. ಕೆಲವೊಬ್ರಿಗೆ ಯಾರಿಗೂ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ, ತಲೆ ಸುತ್ತೋದು, ಕಣ್ಣು ಮಂಚಾಗೋದು, ಕೈ ನಡ್ಕ ಬರೋದು, ಅಥವಾ ಅನ್ಈಸಿ ಆಗೋದು. ಕೆಲವೊಬ್ಬರಿಗೆ ನೈಟಲ್ಲೆಲ್ಲ ಲೋ ಶುಗರ್ ಆಗುತ್ತೆ. ಆ ಟೈಮಲ್ಲಿ ನಾವು ತುಂಬ ಜಾಸ್ತಿ ಇನ್ಸುಲಿನ್ ತಗೊಂಡು ನಾವು ಇದನ್ನು ಕಾರ್ಬೋಹೈಡ್ರೇಟ್ ಕಮ್ಮಿ ಇರೋ ಕಾರಣ, GI ಕಮ್ಮಿ ಇರೋ ಕಾರಣ ಈ ಫುಡ್ ತಗೊಂಡಾಗ ಡೋಸೇಜ್ ಆಫ್ ಇನ್ಸುಲಿನ್ ನಾವು ಜಾಸ್ತಿ ತಗೊಂಡಾಗ ಖಂಡಿತವಾಗ್ಲೂ ಲೋ ಶುಗರ್ ಆಗೋ ಚಾನ್ಸಸ್ ಇರುತ್ತೆ. ಯಾರಿಗೆ ಸಿಂಪ್ಟಮ್ಸ್ ಬರ್ತಾ ಇದೆ ಇಮಿಡಿಯೇಟ್ ಆಗಿ ಶುಗರ್ನ ಚೆಕ್ ಮಾಡಿಕೊಂಡು ನಾವು ಇಮಿಡಿಯೇಟ್ ಆಗಿ ಅವ್ರ ಡಾಕ್ಟರ್ ಕನ್ಸಲ್ಟ್ ಮಾಡಿ ಮೆಡಿಸಿನ್ನ ಕಮ್ಮಿ ಮಾಡ್ಕೊಳೋದು ಒಳ್ಳೆಯದು. ಹಾಗಾದರೆ ಈ ರೈಸ್ನ ಯೂಸ್ ಮಾಡಿದ್ರೆ ಇನ್ಸುಲಿನ್ ಟ್ಯಾಬ್ಲೆಟ್ನ ಕಂಟ್ರೋಲ್ ಮಾಡ್ಬೋದಾ? ಮಾಡ್ಬೋದು. ಇದು ಒಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಲವೊಬ್ಬರಿಗೆ ಬೇಗ ಕಂಟ್ರೋಲ್ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಎಷ್ಟು ವರ್ಷದಿಂದ ಅವರು ಡಯಾಬಿಟಿಕ್ ಇದ್ದಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ, ಈ ರೈಸ್ನ ಯೂಸ್ ಮಾಡೋದ್ರಿಂದ ಬೇರೆ ಏನೆಲ್ಲ ಬೆನಿಫಿಟ್ ಇದೆ ಮೇಡಮ್? ಸೊ ಇದು ಶುಗರ್ಗೆ ಅಂತ ಅಷ್ಟೇ ಅಲ್ಲ ನಾವು ಹೇಳೋದು. ನಾವು ಯಾವತ್ತೇ ಆಗಲಿ ನಾವು ಡಯಟ್ ಆದರೂ ಏನೇ ಸ್ಟಾರ್ಟ್ ಮಾಡೋದು ಯಾವಾಗ ಮಾಡ್ತೀವಿ ಹೇಳಿ, ಪ್ರಾಬ್ಲಮ್ ಬಂದ ಮೇಲೆ ನಾವು ಯೋಚನೆ ಮಾಡ್ತೀವಿ. ಬಟ್ ಯಾರಿಗೆ ಆಗಲಿ, ಈಗ ಇಂಡಿಯಾ ಇಸ್ ಎ ಫಸ್ಟ್ ಡಯಾಬಿಟಿಕ್ ವರ್ಲ್ಡ್ ಆಗ್ತಾ ಇದೆ, ಎಲ್ಲರಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದೇನಂದರೆ ಇದು ಡಯಾಬಿಟಿಸ್ಗೆ ಅಷ್ಟೇ ಅಂತ ಅಲ್ಲ. ಈಗ ಯಾರು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ, ಅಥವಾ ಯಾರು ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದಾರೆ, ಯಾರಿಗೆ ಪೋಷನ್ ಕಂಟ್ರೋಲ್ ಮಾಡಬೇಕು ಅಂತ ಇದ್ದಾರೆ, ಸೊ ಯಾರಿಗೆ ಹೈ ಫೈಬರು, ಹೆಲ್ತ್ ಸೀಕರ್ಸು, PCOD, ಇನ್ಫರ್ಟಿಲಿಟಿ ಪ್ರಾಬ್ಲಮ್ಮು. ಈಗ ರೈಸನ್ನು ನಮ್ಮ ಸೌತ್ ಇಂಡಿಯನ್ಸಲ್ಲಿ ಸ್ಟೇಪಲ್ ಫುಡ್ ಆಗಿದೆ. ರೈಸ್ ಬಿಟ್ಟು ನಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋ ಕಾರಣ ಅಂಥವರೆಲ್ಲ ಬೇರೆ ಯಾವುದೋ ರೈಸ್ಗಿಂತ ಒಳ್ಳೆ ಚೆನ್ನಾಗಿರೋ ರೈಸು ನೀವು ಯೂಸ್ ಮಾಡೋದು. ಇದು ಡಯಾಬಿಟಿಕ್ಕು, BP, ಕೊಲೆಸ್ಟ್ರಾಲು, ಹೆಲ್ತ್ ಸೀಕರ್ಸು, ವೆಯ್ಟ್ ಲಾಸ್ ಮಾಡೋರು, ಫ್ಯಾಟ್ ಲಾಸ್ ಮಾಡೋರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು. ಈವನ್ ಮಕ್ಕಳಿಂದನೂ ಕೂಡ ಇದನ್ನು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನಿಮಗೆ ರೈಸ್ ಬಿಟ್ಟು ಬೇರೆ ಏನಾದ್ರು ಐಟಮ್ಸ್ಗಳು ಇದೆಯಾ ನಿಮ್ಮ ಹತ್ರ? ಹೌದು, ಖಂಡಿತವಾಗ್ಲೂ. ನಾವು ಇದನ್ನು ಲೋ ಕಾರ್ಬೋಹೈಡ್ರೇಟ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇದರಲ್ಲಿ ನಾವು ಕಾರ್ಬೋಹೈಡ್ರೇಟ್ನ ಫೋಕಸ್ ಮಾಡಿ ಎಲ್ಲದನ್ನು ನಾವು ಡಿಸೈನ್ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಲೋ ಕಾರ್ಬೋಹೈಡ್ರೇಟ್ ನ್ಯೂಟ್ರಿಸಿಟ್ ಚಪಾತಿ ಅನ್ನೋದಿದೆ, ನ್ಯೂಟ್ರಿಸಿಟ್ ದೋಸಾ ಇದೆ, ಆಮೇಲೆ ಹೈ ಪ್ರೋಟೀನ್ ಆಟ ಕೂಡ ಇದೆ ಲೋ ಕಾರ್ಬೋಹೈಡ್ರೇಟ್ಸಲ್ಲಿ, ಆಮೇಲೆ ಹೆಲ್ದಿ ಗಟ್ಟು, ಪ್ರೋಟೀನ್ ಪೌಡರ್ಸು, ಹಾಗೆ ಆಮ್ಲ ಪೌಡರ್ ಅಂತ ಈ ಥರ ನಾನಾ ರೀತಿ ವೆರೈಟೀಸ್ ನಾವು ಮಾಡ್ತಾ ಇದ್ದೀವಿ. ಈವನ್ ಬೇರೆ ಬೇರೆ ಪ್ರಾಡಕ್ಟ್ಸು ಕೂಡ ಕಾರ್ಬೋಹೈಡ್ರೇಟ್ನ ಕಮ್ಮಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈಗ ಕಾರ್ಬೋಹೈಡ್ರೇಟ್ ಅಂದರೆ ಏನು ಮೇಡಮ್? ಸೊ ಯೂಶ್ವಲಿ ಎಲ್ಲರಲ್ಲೂ ಒಂದು ಕಾರ್ಬೋಹೈಡ್ರೇಟ್ ಅಂದರೆ ಏನು ಅಂತ ನಾವು ಕರಿತೀವಿ. ಸೊ ಎಲ್ಲರಿಗೂ ನಮಗೆ ಡಯಾಬಿಟಿಸ್ ಬಂದಾಗ ಶುಗರ್ ಅನ್ನೋದು ಗೊತ್ತಿರುತ್ತೆ ಅಲ್ವಾ. ಇದನ್ನು ಡೈರೆಕ್ಟ್ ಶುಗರ್ ಅಂತ, ಕಣ್ಣಿಗೆ ಕಾಣುವಂಥ ಶುಗರ್ ಅಂತ ಕರಿತೀವಿ. ಈ ಕಾರ್ಬೋಹೈಡ್ರೇಟ್ನ ನಾವೇನು ಕರಿತೀವಿ, ಕಣ್ಣಿಗೆ ಕಾಣದೇ ಇರೋ ಶುಗರ್ ಅಂತ ಕರಿತೀವಿ. ಯಾಕೆ ಅಂದರೆ ಈ ಡಯಾಬಿಟಿಸ್ ಪೇಷಂಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ನೀವು ಕಾರ್ಬೋಹೈಡ್ರೇಟ್ ತಿಂದಾಗ ಅಂದರೆ ಇದೆಲ್ಲ ಆಹಾರದಲ್ಲೂ ಇರುತ್ತೆ. ಇದು ಸೊ ಅಕ್ಕಿಯಲ್ಲಿರುತ್ತೆ, ರಾಗಿಲಿರುತ್ತೆ, ತರಕಾರಿಗಳಲ್ಲಿರುತ್ತೆ, ಎಲ್ಲ ಥರ ಪದಾರ್ಥದಲ್ಲೂ ಕಾರ್ಬೋಹೈಡ್ರೇಟ್ ಅನ್ನೋದಿರುತ್ತೆ. ಇದು ಪರ್ಸಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಧಾನ್ಯ ಮತ್ತು ಸಿರಿಧಾನ್ಯದಲ್ಲಿ ತುಂಬ ಜಾಸ್ತಿ ಇರುತ್ತೆ, ಕಾಳು ಬೇಳೆದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಹಾಗೆ ತರಕಾರಿಗಳಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರುತ್ತೋ ಆ ಆಹಾರ ನಾವು ಸೇವನೆ ಮಾಡಿದ ನಂತರ ನಮ್ಮ ದೇಹದಲ್ಲಿ ಡೈಜೆಷನ್ ಆದಾಗ ಇದು ಗ್ಲೂಕೋಸ್ ಆಗಿ ರಿಲೀಸ್ ಆಗುತ್ತೆ, ಅದನ್ನು ಶುಗರ್ ಅಂತ ನಾವು ಕರಿತೀವಿ. ಎಷ್ಟು ಕಾರ್ಬೋಹೈಡ್ರೇಟ್ ತಿಂತೀವೋ ಅಷ್ಟು ಶುಗರ್ ರೈಸ್ ಆದಾಗ ಇದು ಫಸ್ಟು ನಮಗೆ ಫ್ಯಾಟಿ ಲಿವರ್ ಸಮಸ್ಯೆ ಮಾಡುತ್ತೆ, ಕೊಲೆಸ್ಟ್ರಾಲ್ ಮಾಡುತ್ತೆ, ಡಯಾಬಿಟಿಕ್ಕು, ಪ್ರೀ ಡಯಾಬಿಟಿಕ್ಕು, ಇದೆಲ್ಲದಕ್ಕೂ ಕಾರಣ ಕಾರ್ಬೋಹೈಡ್ರೇಟ್, ಇಂಡೈರೆಕ್ಟ್ ಶುಗರ್ ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಈ ಪ್ರಾಡಕ್ಟ್ಸ್ನೆಲ್ಲ ಲೋ ಕಾರ್ಬೋಹೈಡ್ರೇಟ್ ಅಂತ ಇಟ್ಟಿರೋದು. ಮೇಡಮ್ ಈಗ ನಾರ್ಮಲ್ ಚಪಾತಿ ಇಟ್ಕೋ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಮೇಡಮ್? ಸೊ ಈ ಚಪಾತಿಲಿ ನಾವು ಇದನ್ನು ನೀವು ನೋಡಿ ನ್ಯೂಟ್ರಿಸೀಡ್ಸ್ ಚಪಾತಿ ಅಂತ ಕರೆದಿದ್ದೀವಿ. ಮೇನ್ಲಿ ಇದು ನಿಮಗೆ ಮಾಡೋದು ನಾವು ಈಗ ಯೂಶ್ವಲಿ ನಾವು ಚಪಾತಿ ಅಂದರೆ ಗೋಧಿ ಅಂತ ಹೇಳ್ತೀವಿ, ಇಲ್ಲ ಅಕ್ಕಿ, ರಾಗಿ, ಜೋಳ, ಈ ಥರ ಮಿಲ್ಲೆಟ್ಸ್ ಎಲ್ಲದರಲ್ಲೂ ಮಾಡ್ತೀವಿ. ಅದರಲ್ಲೆಲ್ಲ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅದರಲ್ಲಿ ಪ್ರತಿ ಒಂದು 100 ಗ್ರಾಮ್ ತೊಗೊಂಡಾಗ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಮೋರ್ ದೆನ್ 60, 65, 70 ಬೇಸ್ಡ್ ಆನ್ ಪಾಲಿಶ್ ಅನ್ಪಾಲಿಶ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈ ಚಪಾತಿ ಒಳಗೆ ನಿಮಗೆ
ಕಾರ್ಬೋಹೈಡ್ರೇಟ್ ಕಂಟೆಂಟ್ ತುಂಬ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ 100 ಗ್ರಾಮ್ ತೊಗೊಂಡ್ರೆ ನಿಮಗೆ ಇದರಲ್ಲಿ 10 ಗ್ರಾಮ್ಸ್ ಟು 15 ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ ಅಷ್ಟೇ ಇರುತ್ತೆ, ಅದ್ರ ಮೇಲೆ ಜಾಸ್ತಿ ಇರಲ್ಲ. ಇದು ನಾವು ಹೇಗೆ ಮಾಡ್ತೀವಿ ಅಂತಂದರೆ, ಈಗ ಬರೀ ನಾವು ಯಾವುದೇ ಒಂದು ಗೋಧಿ ತಿಂದರೆ ಅದರಲ್ಲಿ ಒಂದೇ ಕಾರ್ಬೋಹೈಡ್ರೇಟ್ ಹೋಗುತ್ತೆ, ಬೇರೆ ನ್ಯೂಟ್ರಿಷನ್ ಹೋಗಲ್ಲ ನಮ್ಮ ದೇಹಕ್ಕೆ. ಬಟ್ ನಾವಿಲ್ಲಿ ಫೋಕಸ್ ಮಾಡಿರೋದು ಲೋ ಕಾರ್ಬೋಹೈಡ್ರೇಟ್ ಫುಡ್ಸಲ್ಲಿ ಏನು ಅಂದರೆ, ನೀವು ಒಂದೇ ಕಾರ್ಬೋಹೈಡ್ರೇಟ್ ಅಂಶ ನಮ್ಮ ದೇಹಕ್ಕೆ ಬೇಡ. ಯಾಕಂದರೆ ನಮ್ಮ ದೇಹದಲ್ಲಿ ಲಿವರೇ ದಿನಕ್ಕೆ 200 ಗ್ರಾಮ್ ಶುಗರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಅದ್ರ ಮೇಲೆ ನಾವು ಕಾರ್ಬೋಹೈಡ್ರೇಟೇ ಕೊಟ್ಟರೆ ಅಗೇನ್ ಶುಗರ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಆ ಕಾರ್ಬೋಹೈಡ್ರೇಟ್ ಅಂಶನ ಕಮ್ಮಿ ಮಾಡಿಬಿಟ್ಟು ಪ್ರೋಟೀನು, ಫೈಬರು, ದೇಹಕ್ಕೆ ಬೇಕಾದ ಜಿಂಕು, ಸೆಲೇನಿಯಮು, ಮೆಗ್ನೀಷಿಯಮ್ ಅಂತ ನಾನಾ ಥರ ನ್ಯೂಟ್ರಿಷನ್ನ ಫೋಕಸ್ ಮಾಡಿ ಇದನ್ನು ಡಿಸೈಡ್ ಮಾಡಿದ್ದೀವಿ. ಇದು ಬೇಸಿಕಲಿ ಸೀಡ್ಸಿಂದ ಮಾಡಿರೋದು. ನೀವು ಅಕ್ಸೆ ಬೀಜ ಅಂತ ಕೇಳಿರ್ಬೋದು. ಅಕ್ಸೆ ಬೀಜ, ಕುಂಬಳ ಬೀಜ, ಸೂರ್ಯಕಾಂತಿ, ಕಲ್ಲಂಗಡಿ, ಹಾಗೆ ಬಾದಾಮು, ಸೈಲಿಯಂ ಹಸ್ಕು, ಈ ಥರದ್ದೆಲ್ಲ ಸೀಡ್ಸ್ನ ನಾವು ಮಿಶ್ರಣ ಮಾಡಿ ಈ ಫ್ಲೋರ್ನ ಮಾಡಿರೋದು. ಈ ಫ್ಲೋರ್ನ ನೀವು ವಿತಿನ್ ಒಂದು ಟೈಮು ನೀವು ಮಾಡಿ ತಿಂದಾಗಲೇ ಗೊತ್ತಾಗುತ್ತೆ ಇದ್ರ ಏನು ಬೆನಿಫಿಟ್ ಇದೆ ಅಂತ. ಒಂದು, ಇದ್ರಲ್ಲಿ ವೆಯ್ಟ್ ಲಾಸ್ ಮಾಡಿಸುತ್ತೆ, ಫ್ಯಾಟ್ ಲಾಸ್ ಮಾಡುತ್ತೆ, ಶುಗರ್ ಇದ್ದವ್ರಿಗೆ ಬೇಗ ಕಮ್ಮಿ ಮಾಡಿಸುತ್ತೆ. ಈವನ್ ಫ್ಯಾಟಿ ಲಿವರ್ ಇದ್ದವರು ಕೂಡ ಯೂಸ್ ಮಾಡ್ಬೋದು. PCOD, ಥೈರಾಯ್ಡು, ಹಾಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಡಯಾಬಿಟಿಕ್ ಅಷ್ಟೇ ಸೀಮಿತವಾಗಿಲ್ಲ, ಯಾಕಂದರೆ ಕಾರ್ಬೋಹೈಡ್ರೇಟ್ ಅನ್ನೋದು ಎಲ್ಲರಿಗೂ ಎಫೆಕ್ಟ್ ಮಾಡ್ತಾ ಇದೆ. ಇದು ಓನ್ಲಿ ಡಯಾಬಿಟಿಸ್ ಅವರಿಗೆ ಅಲ್ಲ. ಹಾಗಾಗಿ ಇದನ್ನು ನಾವು ಸ್ಪೆಸಿಫಿಕಲಿ ಈಗಿನ ಜನ್ರೇಷನ್ಗೆ ಹಾಗೆ ಡಯಾಬಿಟಿಕ್ ವರ್ಲ್ಡ್ ಆಗಿರೋದು ಕನ್ಸಿಡರೇಷನ್ ಮಾಡಿಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡಿರೋದು. ನಮಗೆ ಇದು ರಿಸಲ್ಟ್ ಯಾವ ರೀತಿ ಇದೆ ಮೇಡಮ್ ಚಪಾತಿ? ಸೊ ಇದು ರಿಸಲ್ಟ್ ನಿಮ್ಗೆ ವಿತಿನ್ 1 ಮೀಲಲ್ಲೇ ಗೊತ್ತಾಗುತ್ತೆ. ಯಾಕೆಂದರೆ ಇದ್ರಲ್ಲಿ ತುಂಬ ಕಾರ್ಬೋಹೈಡ್ರೇಟ್ ಕಮ್ಮಿ ಇರೋ ಕಾರಣ ನೀವೀಗ ಎಷ್ಟೇ ಚಪಾತಿ ತಿನ್ನಿ, ನಾವಿಲ್ಲಿ ರಿಸ್ಟ್ರಿಕ್ಷನ್ ಹೇಳಲ್ಲ, ಒಂದೇ ತಿನ್ನಿ 2 ತಿನ್ನಿ ಅಂತ ಹೇಳಲ್ಲ. ಇದರಲ್ಲೇ ನೀವು ಚಪಾತಿ ಮಾಡಿ ತಗೊಂಡಾಗ ವಿತಿನ್ 2 ಅವರ್ಸಲ್ಲಿ ನೀವು ಚೆಕ್ ಮಾಡಿದಾಗ ಇಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಯಾರು ಇನ್ಸುಲಿನ್ ತಗೊಳ್ತಾ ಇದ್ದೀರಾ, ಸ್ವಲ್ಪ ಮಾನಿಟರ್ ಮಾಡಿಕೊಂಡು ನೀವು ಇನ್ಸುಲಿನ್ ಡೋಸೇಜ್ನ ಕಮ್ಮಿ ಮಾಡಬೇಕಾಗತ್ತೆ. ಯಾಕಂದರೆ ಇದು ಶುಗರ್ ತುಂಬ ಕಮ್ಮಿ ಮಾಡುತ್ತೆ. ಇದು ಶುಗರ್ ಅಷ್ಟೇ ಅಲ್ಲ, ನಿಮಗೆ BP, ಕೊಲೆಸ್ಟ್ರಾಲು, ಹಾಗೆ ತುಂಬ ಹಸಿವಾಗೋದನ್ನು ಕಂಟ್ರೋಲ್ ಮಾಡುತ್ತೆ, ಕ್ರೇವಿಂಗ್ ಕಂಟ್ರೋಲ್ ಮಾಡುತ್ತೆ, ಪದೇ ಪದೇ ತಿನ್ನಬೇಕು ಅನ್ನೋದನ್ನು ಕಂಟ್ರೋಲ್ ಮಾಡಿಸುತ್ತೆ. ಜೊತೆಗೆ ಏನು ಮಾಡುತ್ತೆ, ನೀವು ಒಂದ್ಸತಿ ಇದನ್ನು ಊಟ ಮಾಡಿದರೆ 4 ರಿಂದ 5 ಅವರ್ ತನಕ ನಿಮ್ಮ ದೇಹಕ್ಕೆ ಎನರ್ಜಿ ಕೊಡುತ್ತೆ. ಇಮಿಡಿಯೇಟಾಗಿ ಶುಗರ್ ರೈಸ್ ಮಾಡೋಕ್ಕೆ ಇದು ಬಿಡಲ್ಲ. ಸೊ ಯಾರು ಇದನ್ನು ಯೂಸ್ ಮಾಡ್ತಿರೋ ಒಂದ್ಸತಿ ಶುಗರ್ ಚೆಕ್ ಮಾಡಿಕೊಂಡು ನಿಮ್ಮ ಮೆಡಿಸಿನ್ ಡೋಸೇಜ್ ಕಮ್ಮಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಕೊನೆಯದಾಗಿ ನಿಮ್ದು ಆಫೀಸ್ ಅಡ್ರೆಸ್ ಎಲ್ಲಿ ಬರುತ್ತೆ? ಪರ್ಚೇಸ್ ಮಾಡಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಸರ್ ನಮ್ಮದು ಇಲ್ಲಿ ಬೆಂಗಳೂರು ಕನಕಪುರ ರೋಡ್ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ ನಮ್ಮದು ಇಲ್ಲಿ ಶೋರೂಮು. ಪರ್ಚೇಸ್ ಮಾಡಬೇಕಂದ್ರೆ ನಮ್ಮದು ನಂಬರ್ ಕೊಟ್ಟಿರ್ತೀವಿ. ನಂಬರ್ ಮುಖಾಂತರ ಕಾಲ್ ಮಾಡಿದವ್ರಿಗೆ ನಾವು ಹೋಮ್ ಡೆಲಿವರಿ ಅಂದರೆ ಪೋರ್ಟ್ರೈ ಆ್ಯಪ್ ಮುಖಾಂತರ, ಅದು ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ, ಅದ್ರ ಮುಖಾಂತರ ನಾವು ಕಳಿಸ್ಕೊಡ್ತೀವಿ ಸದ್ಯದಲ್ಲಿ. ಆಮೇಲೆ ಕಾಲ್ ಮಾಡಿ ನಾವು ನಿಯರ್ ಎಲ್ಲಿ ನಮ್ಮ ಕಡೆ ಈಗ ಫ್ರಾಂಚೈಸಿಗಳಿದೆ ಅಲ್ಲಿ ಅಡ್ರೆಸ್ ಕೊಡ್ತೀವಿ. ಓಕೆ, ಬಿಸ್ನೆಸ್ನ ಮಾಡಬೇಕಂತ ಅಂದ್ಕೊಂಡ್ರೆ ಅಡ್ರೆಸ್ನ ಕೂಡ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಹೊಸ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕೂಡ ಇಲ್ಲಿಂದ ಪರ್ಚೇಸ್ನ ಮಾಡ್ಬೋದು. ಅದು ಡೈರೆಕ್ಟಾಗಿ ಪ್ರಾಡಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಏನಾದ್ರು ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಪ್ರಾಡಕ್ಟ್ನ ಕೂಡ ಇಲ್ಲಿಂದ ಪರ್ಚೇಸ್ನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ಟು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.